ತೆಲಂಗಾಣದ ಹೊನಲುಪಾಕು ಶ್ರೀ ಸೋಮೇಶ್ವರ ಇಲ್ಲಿ ಮೂಲ ಆರಾಧ್ಯ ದೈವರಾಗಿ ಈ ಕ್ಷೇತ್ರದಲ್ಲಿ ಪೂಜೆಗೊಳ್ತಾ ಇದ್ದಾರೆ. ಇಲ್ಲಿ ಜಗದ್ಗುರು ರೇವಣ ಸಿದ್ದೇಶ್ವರರ ಪುಣ್ಯಕ್ಷೇತ್ರ ಯಾಕೆ ಅನ್ಬೇಕಪ್ಪ ಅಂತಂದ್ರೆ ಇಲ್ಲಿ 18 ಜಾತಿಗಳಿಗೆ 18 ಮಠಗಳನ್ನು ಕಟ್ಟಿಸಿ 18 ಜಾತಿಗಳಿಗೆ ಸಮಾನತೆಯನ್ನ ಎಲ್ಲರೂ ಒಂದೇ ಎನ್ನತಕ್ಕಂಥ ಅವರಲ್ಲಿ ಭಾವಗಳನ್ನ ಬೋಧನೆಯನ್ನ ಮಾಡಿ ಎಲ್ಲ ಸಮುದಾಯಕ್ಕೂ ಮಠಗಳನ್ನು ಕಟ್ಟಿ ಇಲ್ಲಿ ಎಲ್ಲರಿಗೂ ನ್ಯಾಯ ಕೊಡಿಸುವಂತ ಕೆಲಸ ಅವತ್ತ ಜಗದ್ಗುರು ರೇವಣ ಸಿದ್ದೇಶ್ವರರು ಈ ಕ್ಷೇತ್ರದಲ್ಲಿ ಮಾಡಿರ್ತಾರ. ಅದಕ್ಕೆ ಈ ಕ್ಷೇತ್ರಕ್ಕೆ ಪುಣ್ಯಕ್ಷೇತ್ರ ನಾವು ಕರಿಬೇಕಾಗ್ತದ. ಈ ಕ್ಷೇತ್ರಕ್ಕೆ ಕೆಲವೊಂದು ಇತಿಹಾಸದಲ್ಲಿ ಕೆಲವೊಂದು ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿ ಈ ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಸೋಮೇಶ್ವರ ಮಹಾಲಿಂಗದಿಂದ ಪ್ರಾದುರ್ಭವಿಸಿದರು, ಉದ್ಭವಿಸಿದರು, ಪ್ರಕಟನಾದರು ಅಂತ ಹೇಳಿ ಕೆಲವೊಂದು ಕಾಲ್ಪನಿಕ ಕಥೆಯನ್ನ ಕಟ್ಟಿ ಜಗದ್ಗುರು ರೇವಣ ಸಿದ್ದೇಶ್ವರ ಇತಿಹಾಸವನ್ನ ತಿರುಚಿ ಜಗದ್ಗುರು ರೇಣುಕಾಚಾರ್ಯ ಎಂಬ ನಾಮದಿಂದ ಇಲ್ಲಿ ಸುಳ್ಳು ಪ್ರಚಾರವನ್ನ ಮಾಡ್ತಾರ. ಈ ಜಗದ್ಗುರು ರೇವಣ ಸಿದ್ದೇಶ್ವರ ಇತಿಹಾಸ ಬಹಳ ಮುಖ್ಯವಾದದ್ದು. ಯಾಕಪ್ಪ ಅಂತಂದ್ರ ನಾಡಿನ ಸಮಸ್ತ ಜನರು ಇವತ್ತ ತಿಳ್ಕೊಂಡಿದಾರ. ಎಲ್ಲಾದರೂ ಜಗದ್ಗುರು ರೇಣುಕಾಚಾರ್ಯರ ಒಂದು ದೇವಸ್ಥಾನವಾಗಿರ್ಬೋದು, ಇಲ್ಲ ಮಠಗಳಾಗಿರ್ಬೋದು, ಮಂದಿರಗಳಾಗಿರ್ಬೋದು, ಇಡೀ ಜಗತ್ತಿನಲ್ಲಿ ಹುಡುಕಾಡಿದ್ರೆ ಎಲ್ಲಿಯೂ ಸಿಗೋದಿಲ್ಲ. ಜಗದ್ಗುರು ರೇವಣ ಸಿದ್ದೇಶ್ವರರ ಒಂದು ಮಂದಿರ, ಮಠ, ಪುಣ್ಯಕ್ಷೇತ್ರಗಳು ಇಡೀ ಜಗತ್ತಿನ ತುಂಬ ಎಲ್ಲ ಸಿಗ್ತಾವ. ಈ ರೇಣುಕಾಚಾರ್ಯ ಎಂಬ ವ್ಯಕ್ತಿನೇ ಎಲ್ಲಿ ಸಿಗೋದಿಲ್ಲ. ಇಂಥ ಸುಳ್ಳು ಇತಿಹಾಸವನ್ನ ಮುಂದೆ ಮಾಡಿ ಇವತ್ತ ರೇಣುಕಾಚಾರ್ಯರನ್ನ ಬಹಳ ಉತ್ತುಂಗಕ್ಕೆ ಒಯ್ಯುವಂತ ಕೆಲಸ ಇವತ್ತು ಮಾಡಿದಂತ ವಿಷಯವಾಗಿ ನಾನು ಇವತ್ತು ಈ ಸಂದೇಶವನ್ನು ಯಾಕೆ ಕೊಡ್ತಾ ಇದ್ದೇನಪ್ಪ ಅಂತಂದ್ರೆ ಇವತ್ತಿನ ದಿನ ನಾನು ನಮ್ಮ ಜನ್ಮ ದಿನವಾಗಿದ್ದರಿಂದ ಇವತ್ತ ಈ ಕ್ಷೇತ್ರಕ್ಕೆ ಬಂದು ನಾವು ಸೋಮೇಶ್ವರರ ಈ ಲಿಂಗಕ್ಕೆ ನಾವು ಪೂಜೆ ಮಾಡಿ ಇವತ್ತ ಸೋಮೇಶ್ವರರ ಕೃಪೆಗೆ ನಾವು ಆಗ್ಬೇಕಂತ ಇವತ್ತ ಆ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೇವೆ. ಈ ವಿಷಯ ಯಾಕ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತೇನೆ ಅಂತಂದ್ರೆ, ಹಿಂದೆ ಜಗದ್ಗುರು ರೇಣುಕಾಚಾರ್ಯ ಎಂಬ ಕಾಲ್ಪನಿಕ ವ್ಯಕ್ತಿಯ ಜಯಂತಿ ಬೊಮ್ಮಾಯಿ ಸರ್ಕಾರದಲ್ಲಿ 2 ವರ್ಷದ ಹಿಂದೆ ಘೋಷಣೆ ಮಾಡಿತ್ತಲ್ಲ, ಆ ಕಾಲ್ಪನಿಕ ವ್ಯಕ್ತಿ ರೇಣುಕಾಚಾರ್ಯರ ಜಯಂತಿ ರದ್ದುಗೊಳಿಸಿ ಜಗದ್ಗುರು ರೇವಣ ಸಿದ್ದೇಶ್ವರ ಮೂಲ ಪುರುಷ, ಇತಿಹಾಸ ಪುರುಷರ ಜಯಂತಿ ಮಾಡಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇವೆ. ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಂತ ಕಾರ್ಯ ನಾನು ಮಾಡಿದ್ದೆ. ಕೆಲವೊಂದು ವಿಷಯವಾಗಿ ನಾವು ಈ ಕ್ಷೇತ್ರಕ್ಕೆ ಭೇಟಿ ಕೊಡುವಂತ ಸಂದರ್ಭ ಮಾಡಬೇಕಾಗಿತ್ತು ಮೊದಲೇ. ಅದು ಈಗ ಕೂಡಿ ಬಂದಿರೋದ್ರಿಂದ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಮಹಿಮೆಯನ್ನು ತಿಳಿದು ನಾವು ಸಾಕಷ್ಟು ಸಂಶೋಧನೆ ಮುಖಾಂತರವಾಗಿ ಸಾಕಷ್ಟು ಶಾಸನಗಳ ಮೂಲಕವಾಗಿ ನಾವು ಓದಿದ್ದೇವೆ. ಅದನ್ನು ಪೂರ್ಣ ಅಧ್ಯಯನವನ್ನು ಮಾಡಿದ್ದೇವೆ. ಈಗ ಈ ಕ್ಷೇತ್ರಕ್ಕೆ ಬಂದು ಇಲ್ಲೆಲ್ಲ ಈ ಕ್ಷೇತ್ರದ ಎಲ್ಲವನ್ನ ವಿಷಯವನ್ನ ತಿಳಿದಾಗ ಇಲ್ಲಿ ಯಾವ ರೇಣುಕಾಚಾರ್ಯರು ಯಾವ ಲಿಂಗದಿಂದನೂ ಹುಟ್ಟಲಿಲ್ಲ ಎಂತಕ್ಕಂಥ ವಿಷಯ ನಮ್ಮ ಇಲ್ಲಿ ಕಣ್ಮುಂದೆ ಕಟ್ಟಿದೆ. ಅದಕ್ಕಾಗಿ ಈ ವಿಷಯ ರೇವಣ ಸಿದ್ದೇಶ್ವರರ ನಾಮಕ್ಕ ಸೂಕ್ತ ವಿಷಯವಾಗಿಲ್ಲ. ಅದಕ್ಕಾಗಿ ನಮ್ಮ ಸಮಾಜಕ್ಕೆ, ಅದು ಕುರುಬ ಸಮಾಜಕ್ಕೆ ಬಹಳ ದೊಡ್ಡ ಮೋಸ ಆಗಿದೆ. ಅದರಂತೆ ಬಸವಾದಿ ಶಿವಶರಣರಿಗೂ ಈ ವಿಷಯವಾಗಿ ರೇಣುಕಾಚಾರ್ಯರ ಲಿಂಗೋದ್ಭವ ವಿಷಯವಾಗಿ ಬಹಳಷ್ಟು ಶಿವಶರಣರಿಗೂ ಅನ್ಯಾಯವಾಗಿದೆ. ಮತ್ತು ಶಿವಶರಣರ ಇತಿಹಾಸವನ್ನು ಇವರು ಅಲ್ಲುಗಳದು ತಮ್ಮ ಇತಿಹಾಸವನ್ನೇ ಬಹಳ ಅದ್ಭುತವಾಗಿ ಪವಾಡವಾಗಿ ಇವರು ಕಟ್ಟಿಕೊಡ್ತಾರಲ್ಲ, ಇದೆಲ್ಲ ಸುಳ್ಳು ಆಗಿರುವಂತ ವಿಷಯ. ಅದಕ್ಕಾಗಿ ಮುಂದೆ ಬರುವಂತ ದಿನಗಳು ಇವರಿಗೆ ಒಳ್ಳೆಯ ದಿನಗಳ ಆಗೋದಿಲ್ಲ. ಇವರಿಗೆ ಇದೇ ಅವ್ರ ವಿಷಯ ಅವರಿಗೆ ಮುಳ್ಳುವಾಗುವಂತ ವಿಷಯ. ಅವರು ತಮ್ಮ ಸುತ್ತಮುತ್ತ ಹೇಗೆ ಇದು ಆಗ್ತದ, ಅವ್ರಿಗೆ ಅದೇ ಬೇಲಿ ಆಗ್ತದ ಅನ್ನುವಂಥ ಅವ್ರ ವಿಷಯ, ಅವರಿಗೆ ಬೇಲಿ ಆಗ್ತದ ಅನ್ನುವಂಥ ವಿಷಯ ಅವರು ಪೂರ್ಣ ಅರ್ಥ ಮಾಡ್ಕೋಬೇಕು. ಈ ಪಂಚಪೀಠಾಧೀಶ್ವರಿ ಯಾವ ಲಿಂಗದಲ್ಲಿ ಹುಟ್ಟಲಿಲ್ಲ,
ಅವರು ಎಲ್ಲ ತಾಯಿಯ ಗರ್ಭದಿಂದ ಬಂದಂಥವರು. ಅದಕ್ಕಾಗಿ ಈ ನಾಡಿನ ಜನತೆಗೆ ಏನು ಬಹಳ ಸ್ಪಷ್ಟವಾಗಿ ಒಂದು ಮಾತನ್ನು ಯಾಕೆ ಹೇಳ್ತೀನಪ್ಪ ಅಂತಂದ್ರೆ, ಜಗದ್ಗುರು ರೇವಣಸಿದ್ದೇಶ್ವರರ ಮೂಲ ವಂಶಸ್ಥರು ನಾವು. ಜಗದ್ಗುರು ರೇವಣಸಿದ್ದೇಶ್ವರರ ಒಂದು ರಕ್ತ ಸಂಬಂಧಿಗಳಾಗಿರೋದ್ರಿಂದ ನಾವು ಈ ವಿಷಯವಾಗಿ ಬಹಳ ಜಾಗೃತವಾಗಿ ನಾವು ಈ ವಿಷಯವನ್ನು ಎಲ್ಲರಿಗೆ ಜಾಗೃತ ಮೂಡಿಸಬೇಕಂತೇಳಿ ಈ ವಿಷಯವಾಗಿ ನಾವು ನಾಡಿನ ಸಮಸ್ತ ಜನರಲ್ಲಿ ಕೇಳ್ತಾ ಇದ್ದೇವೆ. ಇನ್ನಾದರೂ ಜಾಗೃತವಾಗಿ ಈ ಈ ಕಟ್ಟ ಕಥೆಗಳು ಇತಿಹಾಸಕ್ಕೆ ಬರೋದಿಲ್ಲ. ಇತಿಹಾಸ ಬಹಳ ಮುಖ್ಯ ಆಗ್ತದೆ. ಈ ಕತೆ, ಕಾದಂಬರಿ, ಪುರಾಣಗಳು ಇವ್ಯಾವು ಲೆಕ್ಕಕ್ಕೆ ಬರೋದಿಲ್ಲ. ಅದಕ್ಕಾಗಿ ಸಮಸ್ತ ನಾಡಿನ ಜನತೆಯಲ್ಲಿ ನಾವು ಈ ವಿಷಯವಾಗಿ ನಾವು ಬಹಳ ಪ್ರಚಾರ ಆಳವಾಗಿ ಅಧ್ಯಯನ ಮಾಡಿ ಈ ವಿಷಯವನ್ನು ನಾವು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಾಡಿನ ಜನರು ಎಲ್ಲ ಈ ಈ ವಿಷಯವಾಗಿ ಎಲ್ಲರೂ ಜಾಗೃತರಾಗಬೇಕು ಅಂಥೇಳಿ ಈ ಒಂದು ನುಡಿ ನಮನಗಳನ್ನು ನಾಡಿನ ಸಮಸ್ತ ನಾಗರಿಕರ ಮುಂದೆ ಈ ನುಡಿ ಇಡಲಿಕ್ಕೆ ಬಯಸ್ತಾ ಇದ್ದೇನೆ.